ಸರ್ ಈಗ ಒಂದು ರೀತಿ 3 ರಿಸಲ್ಟ್ ಕೊಡೋದ್ರ ಮೂಲಕ ಜನ ನಮಗೆ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಈ ಇಲ್ಲ ಸಲ್ಲದ ಮಾತನಾಡೋರ್ಗು ಸಹ ಇದು ಸಲ್ಲದು ಅಂತಲೂ ಹೇಳಿದ್ದಾರೆ. ಅದಕ್ಕೆ ಒಂದಷ್ಟು ಜನ 1.5 ವರ್ಷ ಏನೇನು ಮಾತಾಡ್ತಿದ್ರು ಅದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥದ್ದು ಮತ್ತು ಅನಾವಶ್ಯಕವಾಗಿ ಈ ಒಂದು ರಾಜಕೀಯ ಪಕ್ಷಗಳು BJP ಮತ್ತು ಜನತಾದಳದವರು ಬೀದಿನಲ್ಲಿ ಚರ್ಚೆ ಮಾಡೋದನ್ನು ನಾವು ಒಂದು ವೇದಿಕೆ ಮೂಲಕ ಉತ್ತರ ಕೊಡಬೇಕು ಅಂತ ಇವತ್ತು ಶೋಷಿತ ವರ್ಗ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮಾಡ್ತಾಯಿದ್ದಾರೆ. ನನಗೆ ಅದೇನೂ ಗೊತ್ತಿಲ್ಲ, ನೋಡ್ತೀನಿ ಅದ್ರ ಬಗ್ಗೆ. ಈಗ ಹಿಂದೆ ದೊಡ್ಡ ಸ್ವಾಮೀಜಿಯವರು ಇದ್ರಲ್ಲ, ಬಾಲಗಂಗಾಧರ ಸ್ವಾಮೀಜಿ, ಅವ್ರ ಬಗ್ಗೆನೇ ಹಾಕ್ಬಿಟ್ಟಿದ್ರು. ಯಾರು ಹಾಕಿದ್ದು? ಫಾರೆಸ್ಟ್ ಮಿನಿಸ್ಟರ್ ಯಾರಿದ್ರು ಅವತ್ತು? ಯಾರು ಮುಖ್ಯಮಂತ್ರಿ? ಯಾರು ಸರ್ಕಾರ ಇತ್ತು ಗೊತ್ತಾ? ನೋಡಿ, ಅದೊಂದು ಸ್ವಲ್ಪ ತೆಗೆದುಬಿಟ್ಟು ಆಗ ಟಿ ವಿಲೆಲ್ಲ ಹೊಡೆದಿದ್ರಲ್ಲ, ಅದನ್ನೂ ಸೇರಿ ಹೊಡೀರಿ. ಯಾವತ್ತೂ ಸರ್ಕಾರ ಯಾವುದಕ್ಕೂ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ FIR ಹಾಕುವಂತ ಹೇಳಿಲ್ಲ. ಅಥವಾ ಯಾವುದಾದ್ರು ಇಲಾಖೆಯಲ್ಲಿ ಅಥವಾ ಪೊಲೀಸ್ ಇಲಾಖೆಯವ್ರು ಹಾಕಿದರೆ ಅದನ್ನೇನು ನೋಡ್ತೀವಿ, ಅದನ್ನೇನು ಸರಿಪಡಿಸ್ಬೇಕು ಸರಿಪಡಿಸೋಣ, ಅದು ಬೇರೆ ವಿಚಾರ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಶೋಕೆ ಮಾಡಿದ್ದು ಅವಾಗಲೂ ಸಮ್ಮಿಶ್ರ ಸರ್ಕಾರ ಇತ್ತು. ಯಜಮಾನ್ರು ಅಶೋಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವ್ರ ಬಗ್ಗೆ FIR ಹಾಕ್ಸಿದ್ದು. ಅಶೋಕ್ ಹತ್ರ ಕಲ್ತ್ಕೊಂಡು ಮಾಡ್ಬೇಕೇನ್ರಿ ಕಾಂಗ್ರೆಸ್ ಸರ್ಕಾರ? ಅಶೋಕ್ ಎಷ್ಟು ಬುದ್ಧಿವಂತರು, ಭಾಳ ಚೆನ್ನಾಗಿ ಮಾತಾಡ್ತಾರೆ ಬಿಡ್ರಿ. ಸ್ವಾಮೀಜಿ ಪ್ರಶ್ನೆ ಇಲ್ಲ ಬಿಡ್ರಿ. ಈಗ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಒಕ್ಕಲಿಗರು, ಇನ್ನು ಆಲ್ ಬ್ಯಾಕ್ವರ್ಡ್ ದಲಿತರ ಪರವಾಗಿರೋ ಒಬ್ಬ ಸಿದ್ದರಾಮಯ್ಯನವರು. ನಮ್ಮಲ್ಲಿ ಎಲ್ಲ ಸಮಾಜಕ್ಕೂ ಒಂದೇ ನ್ಯಾಯ, ಸಾಮಾಜಿಕ ನ್ಯಾಯ ಏನಾದ್ರು ಇದ್ದರೆ ಎಲ್ಲರನ್ನೂ ರಕ್ಷಣೆ ಮಾಡ್ತಾರೆ, ಅದು ಕಾಂಗ್ರೆಸ್. ಹುಬ್ಬಳ್ಳಿಯಲ್ಲಿ ಸರ್ ತಿಮ್ಮಾಪುರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಎಲ್ಲ ಸಚಿವರು ಹಗರಣಗಳನ್ನ ನೋಡಿದ್ರೆ ಕೆಟ್ಟ ವ್ಯವಸ್ಥೆ ಬಂದಿದೆ ಅಂದರೆ ಹಗರಣವನ್ನು ಒಪ್ಕೊಂಡಿದ್ದಾರೆ ಸರ್, ಭ್ರಷ್ಟಾಚಾರವನ್ನು. ಏನಕ್ಕೆ ಹೇಳಿದರೆ ಗೊತ್ತಿಲ್ಲ. ನಾನು ಎಲ್ಲ ಮಂತ್ರಿಗಳ ಹೇಳಿಕೆಗೆ ರಿಯಾಕ್ಷನ್ ಕೊಡೋದಕ್ಕೆ ನನಗೆ ಜವಾಬ್ದಾರಿ ಇಲ್ಲ. ಅದೇನಾದ್ರು ಇದ್ದರೆ ಮುಖ್ಯಮಂತ್ರಿಗಳು ಇದ್ದಾರೆ, ಅಧ್ಯಕ್ಷರು ಇದ್ದಾರೆ, ಅದರ ಗಮನಿಸ್ತಾರೆ. ನನ್ನ ಜವಾಬ್ದಾರಿ ಅಲ್ಲ ಅದು. ನನಗೆ ಗೊತ್ತೂ ಇಲ್ಲ, ನಾನು ನೋಡೂ ಇಲ್ಲ. ಅದು ಜಿಲ್ಲೆಯಲ್ಲೂ ಕೂಡ ಅಬಕಾರಿ ಇಲಾಖೆಯಲ್ಲಿ ತಕ್ಷಣ ನಿನ್ನೆ ನಾನು ಲೋಕಾಯುಕ್ತ SP-ಗೂ ಮಾತನಾಡಿದ್ದೀನಿ, ನಮ್ಮ ರೆಗ್ಯುಲರ್ SP-ಗೂ ಮಾತನಾಡಿದ್ದೀನಿ, ಕಮಿಷನರ್ಗೂ ಮಾತನಾಡಿದ್ದೀನಿ. ಅದೇನಿದೆ ಕರೆಸಿ ಎನ್ಕ್ವೈರಿ ಮಾಡಿ ಕ್ರಮ ಆಗಬೇಕು, ಅದನ್ನ ಇನ್ನು ಮುಂದೆ ಅದನ್ನು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ದೀನಿ. ನಾನು ನಿನ್ನೆ ತಿರುಪತಿಗೆ ಹೋಗಿದ್ದೆ, ಬತ್ತಿದ್ದಂಗೆ ಅವೆಲ್ಲ ವಿಚಾರ TV ಗಳಲ್ಲಿ ಪಬ್ಲಿಕ್